ಬನ್ನಿ ಮರ ಏನಿದೆ ಆ ಕಳಶದಲ್ಲಿರುವಂತಹ ಅದನ್ನೆಲ್ಲನೂ ಮರಕ್ಕೆ ಸಮರ್ಪಿಸಿ ಆ ನವಗ್ರಹಗಳು ಕೂಡಿ ಆ ಪೂಜೆ ಮಾಡೋ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ. ಇದು ಇವಾಗಿಂದ ನಡೆಸ್ಕೊಂಬಂದಿರೋದಲ್ಲ, ಸುಮಾರು 50-60 ವರ್ಷಗಳಿಂದ ನಡೆಸ್ಕೊಂಬಂದಿರೋದು. ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರ. ನನ್ನ ಹೆಸರು ಉಷಾ ಅಂತ, ಸರ್ಜಾಪುರ ಗ್ರಾಮದಿಂದ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ವಿಶೇಷತೆ ಏನಂದರೆ, ನಾವು ಬೆಂಗಳೂರಿನ ಸರ್ಜಾಪುರ ಗ್ರಾಮದಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನಂದರೆ, ಇದು ನಮ್ಮ ಪೂರ್ವಜರ ಕಾಲದಿಂದ, ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಿಂದ ನಡೆಸ್ಕೊಂಡು ಬಂದಿರೋಂಥ ಒಂದು ಕಾರ್ಯಕ್ರಮ. ಏನು ನಡೀತಿದೆ ಅಂದರೆ, ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ. ಅಷ್ಟೊಂದು ಪ್ರಖ್ಯಾತ ಪಡೆದಿಲ್ಲ ಅಂದ್ರೂ ಇಲ್ಲಿನ ಪವಾಡಗಳು ಆ್ಯಂಡ್ ಇಲ್ಲಿ ಜನಗಳು ನಂಬಿರೋವಂಥ ಶಕ್ತಿ ಆ ದೇವರಲ್ಲಿದೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಸೊ ಇಲ್ಲಿ ಏನು ಮಾಡ್ತೀವ್ರೆ ಅಂದರೆ, ಈ 9 ದಿನ ನವರಾತ್ರಿಗಳೇನಿದೆ, 9 ದಿನಗಳಿಂದ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. 9 ದಿನಗಳಿಂದನೂ ದೇವರನ್ನು ಪಟ್ಟಕ್ಕೆ ಕೂರಿಸ್ತಾರೆ ಅಂತ ಹೇಳ್ತಾರೆ. ಸೊ ಎಲ್ಲ ದೇವಸ್ಥಾನಗಳಲ್ಲೂ ನಡೆದಿರೋ ಥರನೇ ಇಲ್ಲಿ ದೇವರನ್ನು ಪಟ್ಟಕ್ಕೆ ಕೂರಿಸ್ತಾರೆ. ಈ 9 ದಿನಗಳಲ್ಲಿನೂ ಪ್ರತಿಯೊಂದು ದಿನ ಪ್ರತಿಯೊಂದು ಥರ ಬೇರೆ ಬೇರೆ ತರಹದಲ್ಲಿ ಅಲಂಕಾರಗಳನ್ನು ಮಾಡ್ತಾರೆ, ಅಭಿಷೇಕಗಳನ್ನು ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಈ 9 ದಿನಗಳ ನಂತರ ಇವತ್ತು ವಿಜಯದಶಮಿ ದಿನ ಏನಿದೆ, ಇವತ್ತು ಜಂಬೂ ಸವಾರಿ ಅಂತ ನಡೆಸ್ತಾರೆ. ಇದು ಹೇಗೆ ಅಂತ ಅಂದರೆ, ಈ 9 ದಿನಗಳು ಏನು ನವರಾತ್ರಿ ನಡೆಯುತ್ತೆ, ಈ 9 ದಿನಗಳನ್ನು 9 ನವಗ್ರಹಗಳಿಗಾಗಿ ಮೀಸಲು ಮಾಡಿ, ಈ ನವಗ್ರಹಗಳ ಒಂದು ಕಳಶ ಇದೆ, ಆ ಕಳಶದಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ 9 ಗ್ರಹಗಳನ್ನು ಈ 9 ಕಳಶಗಳಲ್ಲಿ ಅವರು ಸಂಕೇತ ಮಾಡ್ತಾರೆ. 9 ಗ್ರಹಗಳಿಗೆ 9 ಕಳಶಗಳನ್ನು ಸಂಕೇತವಾಗಿ ಮಾಡ್ತಾರೆ. ಈ 9 ಕಳಶಗಳನ್ನು 9 ಜನ ಕನ್ಯೆ ಹೆಣ್ಮಕ್ಳ ಕೈಯಲ್ಲಿ ಆ ದೇವಸ್ಥಾನದಿಂದ ಇಲ್ಲಿ ಬನ್ನಿ ಮರದವರೆಗೂ ಜಂಬೂ ಸವಾರಿ ನಡೆಸ್ಕೊಂಡು ಬರ್ತಾರೆ. ಇಲ್ಲಿ ಬಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ. ಈ ಬನ್ನಿ ಮರ ಏನಿದೆ ಆ ಕಳಶದಲ್ಲಿರುವಂತಹ ಅದನ್ನೆಲ್ಲನೂ ಮರಕ್ಕೆ ಸಮರ್ಪಿಸಿ ಆ ನವಗ್ರಹಗಳು ಕೂಡಿ ಆ ಪೂಜೆ ಮಾಡೋ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ. ಇದು ಇವಾಗಿಂದ ನಡೆಸ್ಕೊಂಬಂದಿರೋದಲ್ಲ, ಸುಮಾರು 50-60 ವರ್ಷಗಳಿಂದ ನಡೆಸ್ಕೊಂಬಂದಿರೋದು. ನಮ್ಮ ತಾತ ಪೂಜಾರಿ ಲಕ್ಷ್ಮಯ್ಯ, ದಿವಂಗತ ಪೂಜಾರಿ ಲಕ್ಷ್ಮಯ್ಯ ಅವರು ಇವತ್ತು ನಮ್ಮ ಜೊತೆಲಿಲ್ಲ. ಬಟ್ ಅವ್ರ ಕೃಪೆ ಈ ಏನು ನಡೀತಿದೆ ಜಂಬೂ ಸವಾರಿ, ವಿಜಯದಶಮಿ ಪೂಜೆ, ಅವ್ರ ಕೃಪೆಯಿಂದನೇ ಇದು ನಡೀತಿರೋದು. ಇದೇನು ನಡೀತಿದೆಯೋ ಇದೆಲ್ಲದಕ್ಕೂ ಮೂಲ ಬುನಾದಿ ಹಾಕಿದಂಥವರು ದಿವಂಗತ ಪೂಜಾರಿ ಲಕ್ಷ್ಮಯ್ಯ ಅವರು, ಸರ್ಜಾಪುರ ಗ್ರಾಮದವರು. ಅವರು ದಿವಂಗತ ಪೂಜಾರಿ ಲಕ್ಷ್ಮಯ್ಯನವರ ಬಗ್ಗೆ ಹೇಳಬೇಕು ಅಂದರೆ, ಅವರು ಆಗಿನ ಕಾಲದಲ್ಲೇ ಸುಮಾರು 70 ವರ್ಷಗಳ ಹಿಂದೆಯೇ, 60-70 ವರ್ಷಗಳ ಹಿಂದೆಯೇ ವಿಧಾನಸೌಧದಲ್ಲಿ ಕೆಲಸ ಮಾಡಿದಂಥವರು. ಆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗೆ ದೇವರ ಕೃಪೆ ಅವ್ರ ಮೇಲೆ, ಅವ್ರಿಗೆ ದೇವರಿಂದ ಕೃಪೆಗೆ ಒಳಗಾಗಿ ಅವರು ಇಲ್ಲಿ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಕರ್ಮಫಲದಾತ ಶನಿ ಮಹಾತ್ಮ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಆವಾಗಿನಿಂದವರೆಗೂ ಇವಾಗವರೆಗೂ 1 ವರ್ಷವೂ ತಪ್ಪದೆ ಈ ಪೂಜೆ ಏನಿದೆ ಇದನ್ನು ನಡೆಸ್ಕೋತಾ ಬಂದಿದ್ದಾರೆ. ಇವತ್ತು ಅವರು ನಮ್ಮೊಂದಿಗೆ ಇಲ್ಲದೇ ಇರೋದೇ ಇರಬಹುದು. ದಿವಂಗತ ಪೂಜಾರಿ ಲಕ್ಷ್ಮಯ್ಯನವರ ಮಕ್ಕಳು ಮೊಮ್ಮಕ್ಕಳಾದಂಥ ನಾವೆಲ್ಲರೂ ಇದೇನು ನಡೀತಿದೆ ಈ ಸಂಪ್ರದಾಯನ ಮುಂದುವರಿಸ್ಕೊತಾ ಹೋಗ್ತಾ ಇದ್ದೀವಿ. ಸೊ ಈ ದೇವಸ್ಥಾನದ ಮಹಿಮೆ ಏನಂದರೆ, ನಮ್ಮ ಸರ್ಜಾಪುರದ ಪ್ರಜೆಗಳು ಎಲ್ಲ ಜನರಿಗೂ ಗೊತ್ತಿರೋ ಹಂಗೆ ತುಂಬ ಪವಾಡಗಳಿದೆ. ಈ ಕರ್ಮಫಲದಾತ ಶನಿ ಮಹಾತ್ಮನ ನಂಬಿ ಬಂದಂಥ ಯಾವುದೇ ಭಕ್ತಾದಿಗಳಾಗಿ ಅವರಿಗೆ ಒಳ್ಳೆಯದೇ ಆಗಿದೆ. ಇದುವರೆಗೂ ಬಹಳಷ್ಟು ಪವಾಡಗಳನ್ನೇ ತೋರಿಸಿದ್ದಾನೆ ಆ ದೇವರು. ಸೊ ಇಲ್ಲಿ ಎಲ್ಲರೂ ದೇವರನ್ನ ನಂಬಿ ಈ ಪೂಜೆನ ಮಾಡ್ತಾ ಇದ್ದಾವೆ. ಆ ದೇವರು ಈ ಸರ್ಜಾಪುರ ಗ್ರಾಮಸ್ಥರು ಎಲ್ಲರಿಗೂ ಆಗಿರೋ ಬೆಂಗಳೂರಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೇವೆ. ಧನ್ಯವಾದಗಳು. ಓಂ ನಮಃ ಶಿವಾಯ. ಓಂ
ಓಂ ನಮಃ ಶಿವಾಯ. ಶ್ರೀ ಶನೇಶ್ವರ ಸ್ವಾಮಿಯ ಪಾದಧೂಳಿಗೂ ಜೈ. ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಇರುವಂತಹ ಶ್ರೀ 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 ಗುರು ಶನೇಶ್ವರ ಸ್ವಾಮಿ ದೇವರ ಸನ್ನಿಧಿ ಇದು. ಈ ಸನ್ನಿಧಿಯಲ್ಲಿ ಅರ್ಚಕರಾದಂತಹ ಶ್ರೀ 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 ದಿವಂಗತ ಲಕ್ಷ್ಮಯ್ಯ ಸ್ವಾಮೀಜಿಯವರ ಅರ್ಚಕರಾಗಿ ಸುಮಾರು 50 ವರ್ಷಗಳ ಕಾಲದಿಂದ ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆಯನ್ನು ಮಾಡಿದಂಥ ಪುರಾತನ ಕಾಲದ ದೇವಸ್ಥಾನವಿದು. ಈ ದೇವಸ್ಥಾನದಲ್ಲಿ ಮಹಾಭಕ್ತರು ಅಕ್ಕಪಕ್ಕ ಹಳ್ಳಿಯವರಾಗಿರಬಹುದು, ಭಕ್ತಾದರು ಎಲ್ಲರೂ ತನ್ನ ಕಷ್ಟ, ನೋವು, ದುಃಖ, ಆಪತ್ತುಗಳನ್ನು, ನಾನಾ ವಿಧವಾದಗಳನ್ನೆಲ್ಲವನ್ನು ಅರಿಸಿಕೊಳ್ಳಬೇಕೆಂದು ಈ ಪರಮಾತ್ಮನ ಸನ್ನಿಧಿಗೆ ಬರುತ್ತಿದ್ದರು. ಆಗ ನಮ್ಮ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರು ಅವರ ಕಷ್ಟಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲವನ್ನು ತೋರಿಸಿ ಅವರಿಗೆ ಬಂದಂತಹ ದುರ್ದೋಷಗಳಿಗೆಲ್ಲ ದಾರಿಯನ್ನು ತೋರಿಸಿಕೊಡ್ತದ್ದಂತಹ ಮಹಾಪರಮಾತ್ಮರ ಸಮ್ಮುಖದಲ್ಲಿರುವಂತಹ ನಮ್ಮ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರು. ಆದ್ದರಿಂದ ಇವತ್ತಿನ ದಿವಸ ಈ ವಿಜಯದಶಮಿಯ ವೈಭೋಗದಲ್ಲಿ ಅವರು ನಮ್ಮನ್ನೆಲ್ಲರೂ ಈ ವಿಜಯದಶಮಿಯ ಆಶೀರ್ವಾದದಿಂದ ನಮ್ಮನ್ನು ಕಾಣುತ್ತಾ ನಮ್ಮನ್ನು ಆಶೀರ್ವಾದಿಸುತ್ತಾ ಇಲ್ಲೇ ಸನ್ನಿಧಿನಲ್ಲಿದ್ದಾರೆ. ನಮ್ಮ ಪೂಜ್ಯ ಗುರುಗಳು ಈ ಗುರು ಶನೇಶ್ವರ ಸ್ವಾಮಿ ದೇವರಿಗೆ ಸುಮಾರು ಪ್ರಾಚೀನ ಕಾಲದ್ದು, ಇದು ಹೊಸದೇನೂ ಅಲ್ಲ. ಸುಮಾರು 35-40 ವರ್ಷಗಳ ಹಿಂದಿನ ದೇವಸ್ಥಾನವಿದು. ಸಾವಿರಾರು ಮಂದಿ ಭಕ್ತರೆಲ್ಲರೂ ಈ ಪರಮಾತ್ಮನ ಸೇವೆಯನ್ನು ಮಾಡಿದಂತಹದ್ದರು. ಆನೇಕಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲಿಗೆ ಈ ಸರ್ಜಾಪುರ ಗ್ರಾಮದಲ್ಲಿ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನವಿದ್ದಿದ್ದು. ಪರಮಾತ್ಮನ ಆಶೀರ್ವಾದದಲ್ಲಿ ಇವತ್ತಿನ ದಿವಸ ಈ ವಿಜೃಂಭಣೆಯಿಂದ ಈ ವಿಜಯದಶಮಿಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಗುರುಗಳ ಜ್ಞಾಪಕಾರ್ಥಕವಾಗಿ ಪರಮಾತ್ಮನ ಭಕ್ತರು ಎಲ್ಲರೂ ಇವತ್ತಿನ ದಿವಸ ಇಲ್ಲಿ ನೆರೆದಿದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಕೃಪೆ ಅನ್ನೋದು ಅಘೋರವಾಗಿದೆ. ಶನೇಶ್ವರ ಸ್ವಾಮಿ ದೇವರ ಕೃಪಾ ಕಟಾಕ್ಷ ಎಲ್ಲರದು ಆಶೀರ್ವಾದದಿಂದ ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಅಂತ ಹಾರೈಸುತ್ತಾ ಈ ಪರಮಾತ್ಮನ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ ಅಂತ ಹಾರೈಸುತ್ತಾ ಇಲ್ಲಿ ನಮ್ಮ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರ ವಂಶೋದ್ಧಾರಕರಾದಂತಹ ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಆ ಪರಮಾತ್ಮ ಆ ಗುರುಗಳ ಆಶೀರ್ವಾದ ಅನ್ನೋದು ಅಘೋರವಾಗಿರುತ್ತೆ. ಪರಮಾತ್ಮನ ದೂರದೃಷ್ಟಿಗಳೆಲ್ಲ ದೂರ ಆಗಿ ಸೇವೆಯನ್ನು ಮಾಡಿದ ಭಕ್ತರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಈ ವಿಜಯದಶಮಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ಗಾಂಧಿ ಜಯಂತಿಯಲ್ಲಿ ಪರಮಾತ್ಮ ನನ್ನ ಗುರುಗಳು ಗಾಂಧಿಯ ರೀತಿಯಲ್ಲೇ ನನ್ನ ಗುರುಗಳು ಐಕ್ಯವಾದರು ಅಂತ ಹಾರೈಸುತ್ತಾ ಈ ಕಥಾಕ್ಕೆ ನಾನು ತಲೆಬಾಗುತ್ತಿದ್ದೇನೆ. ವಿಜಯದಶಮಿ ನವರಾತ್ರಿಗಳಿಂದ 9 ರಾತ್ರಿಗಳಿಂದ ತಾಯಿ ಜಗನ್ಮಾತೆಯಾದ ಚಾಮುಂಡೇಶ್ವರಿ ವಿಜೃಂಭಣೆಯಿಂದ ಮಹಿಷಾಸುರನ ಮರ್ದನೆಯನ್ನು ಮಾಡೋದಕ್ಕೋಸ್ಕರವಾಗಿ ಎಲ್ಲ 8 ದಿವಸ ಮರ್ದನೆಯನ್ನು ಮಾಡಿದರೆ ಆತನಿಗೆ ಎಲ್ಲ ವಿಧದಲ್ಲೂ ಆತನನ್ನು ಪರೀಕ್ಷೆಯನ್ನು ಮಾಡಿ ಇವತ್ತಿನ ದಿವಸ ಆತನನ್ನು ಸಂಹಾರ ಮಾಡಿ ಶಾಂತಿಯನ್ನು ಕೋರೋದಕ್ಕೋಸ್ಕರವಾಗಿ ವಿಜಯ ಅನ್ನೋ 3 ಅಕ್ಷರಕ್ಕೆ ಚಾಮುಂಡೇಶ್ವರಿಗೆ ಜಯ ಗಳಿಸಿದ ದಿನವೇ ಈ ವಿಜಯದಶಮಿ. ನಾವು ಇವತ್ತು ಯಾವ ವರ್ಷದಲ್ಲೂ 45 ವರ್ಷದಿಂದನೂ ನಾವು 9 ದಿವಸ ನವರಾತ್ರಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಆದರೆ ಈ ವರ್ಷ 11 ದಿನ ಬಂದಿದೆ. 11 ದಿನದಲ್ಲೂ ಸ್ವಾಮಿಯ ವಿಜೃಂಭಣೆಯಿಂದ ನಾನಾ ರೂಪದಲ್ಲಿ, ನಾನಾ ಅಲಂಕಾರದಲ್ಲಿ, ನಾನಾ ಪ್ರಸಾದದಲ್ಲಿ, ನಾನಾ ಭಕ್ತಿಯಿಂದ ಅಲಂಕಾರದಿಂದ ಸ್ವಾಮಿಯ ಅಲಂಕಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ. ಅಂದರೆ ಶರಣರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ಸೇವಾ ಸೇವಕಿಕ್ಕಿನ್ನ ಗುರು ಸೇವೆ ದೊಡ್ಡದು. ಗುರು ಸೇವೆಯನ್ನು ಮಾಡಿದವರಿಗೆ ಕಷ್ಟ ಬರೋದಿಲ್ಲ. ತಾಯಿ ತಂದೆಗಳ ಸೇವೆಯನ್ನು ಮಾಡಿದವರಿಗೆ ಕಷ್ಟ ಬರೋದಿಲ್ಲ. ದೇವರ ಸೇವೆಯನ್ನು ಮಾಡಿದವರಿಗೆ ದಾರಿದ್ರ್ಯ ಬರೋಲ್ಲ ಅಂತ ನಮ್ಮ ಗುರುಗಳು ಹೇಳೋ ಥರವಾಗಿ ಈ ಸೇವೆಯನ್ನು ಮಾಡಿದ ನಿಮ್ಮೆಲ್ಲರಿಗೂ ಬಂದಂಥ ದುರ್ದೋಷಗಳು ದೂರ ಆಗಿ ಆ ಶನೇಶ್ವರ ಸ್ವಾಮಿ ದೇವರ ಕೃಪಾ ಕಟಾಕ್ಷ ಆ ನನ್ನ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಾ ಅಂತ. ನಾವು ಸರ್ಜಾಪುರದಲ್ಲಿರೋದು. ಸೊ ನಮ್ಮ ತಾತ ಹೆಸರು ಲಕ್ಷ್ಮಯ್ಯ, ಪೂಜಾರಿ ಲಕ್ಷ್ಮಯ್ಯ ಅಂತ. ಅವರು ಶನಿ ಮಹಾತ್ಮ ದೇವಸ್ಥಾನ ಇಟ್ಕೊಂಡಿದ್ದಾರೆ ಸರ್ಜಾಪುರದಲ್ಲಿ.
ಅವರು ತುಂಬ ಅಂದರೆ ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ನಮ್ಮ ತಾತ ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ಸೊ ಅಲ್ಲಿ ನಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡಿದ್ದೆಲ್ಲ ನಮ್ಮ ತಾತನೇ. ಸೊ ನಮ್ಮ ತಾತ ಹೆಸರು ಉಳಿಸ್ಬೇಕು ಅಂತಲೇ ನಾವು ದೇವ್ರ ಪೂಜೆದಲ್ಲಿದ್ದೀವಿ. ಸೊ ಎಲ್ಲರೂ ಸೇರಿ ಇವತ್ತು ದೇವ್ರ ಪೂಜೆ ಮಾಡಿಸಿದ್ದೀವಿ. ಬಟ್ ನಮ್ಮ ತಾತ ಯಾವ ರೀತಿ ನಡ್ಸ್ಕೊಂಬಂದಿದ್ದಾನೋ ಅವ್ರ ಮಕ್ಕಳು ಮೊಮ್ಮಕ್ಕಳು ಅದೇ ರೀತಿ ಇವಾಗಿಂದ ನಡ್ಸ್ಕೊಂಬರ್ತಾ ಇದ್ದಾರೆ. ಸೊ ನಮ್ಮ ತಾತ ಏನು ಮಾಡಿದಾರೋ ಅದು ಇದುವರೆಗೂ ನಾವು ಬಿಟ್ಟಿಲ್ಲ. ನಮ್ಮ ತಾತಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನನಗೆ ಹುಷಾರಿಲ್ದಿರ ನನಗೂ ಕೋಮಾ ಹೋಗಿರುವಾಗ ನಾನು ಬದುಕಿದ್ದೆ ಈ ದೇವರಿಂದ. ಅದಕ್ಕೋಸ್ಕರ ನಾನು ಈ ದೇವ್ರದ್ದು ಏನೇ ಹೇಳಲಿ, ಬಟ್ ನನಗೆ ಯಾವ ರೀತಿ ಆದರೂ ನಾನು ಹೇಳಲಿ, ಬಟ್ ನಾನು ಇವತ್ತುವರೆಗೂ ಆ ದೇವ್ರನ್ನ ಮರ್ತಿಲ್ಲ, ಬಟ್ ಮರೆಯೋದು ಇಲ್ಲ ಮುಂದೆನೂ. ಅಷ್ಟು ನಮಗೆ ಒಳ್ಳೆಯದಾಗಿದೆ ಈ ದೇವರಿಂದ. ಬಟ್ ನಮ್ಮ ತಾತನ ಆಶೀರ್ವಾದ ಮತ್ತು ಈ ದೇವ್ರ ಆಶೀರ್ವಾದ, ನಾವು ಇಲ್ಲಿ ತನಕ ಇದ್ದೀವಿ ಅಂದರೆ ನಮ್ಮ ದೇವ್ರ ಆಶೀರ್ವಾದ, ನಮ್ಮ ತಾತ ಆಶೀರ್ವಾದ. ನಮ್ಮ ತಾತ ಮಾಡಿರೋದು ನಮಗೆ ಇವತ್ತು ನಮ್ಮನ್ನು ಕಾಯ್ತಾ ಇದೆ. ಬಟ್ ನಮ್ಮ ತಾತ ಏನು ಹೇಳ್ಕೊಂಡು ಬಂದಿದ್ದಾರೋ ಇದುವರೆಗೂ ನಾವು ಒಂದು ಮಿಸ್ ಮಾಡಲಿಲ್ಲ, ಬಟ್ ಎಲ್ಲ ಮಾಡ್ಕೊಂಡ್ಬಂದೀವಿ. ಅವ್ರ ಮಕ್ಕಳು ಮತ್ತು ಮೊಮ್ಮಕ್ಕಳು ಅಷ್ಟೇ, ಅವ್ರ ಮಗ ಅಷ್ಟೇ, ಅವ್ರ ಮೊಮ್ಮಗ ಅಷ್ಟೇ. ಎಲ್ಲ ಇವತ್ತು ಹೆಂಗೆ ಏನೇ ಆಗಿರಲಿ ಆವತ್ತಿನ ದಿವಸ ಏನು ಮಾಡಬೇಕು ಅದನ್ನೆಲ್ಲ ದೇವ್ರ ವಿಷಯದಲ್ಲಿ ಏನು ಹಿಂದೆ ಮುಂದೆ ನೋಡಲ್ಲ, ಎಲ್ಲನೂ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಬಟ್ ಎಲ್ಲ ಬಂದಿರೋರಿಗೆಲ್ಲರೂ ತುಂಬ ಥ್ಯಾಂಕ್ಸು.